ನಿಮ್ಮ ಹಳ್ಳಿ ಮಧು ಯೂಟ್ಯೂಬ್ ಚಾನಲ್ ನೋಡ್ತಾರೆ ಎಲ್ಲ ನಮ್ಮ ಪ್ರೇಕ್ಷಕರಿಗೆ ಚಂದಗಾಲ್ ಮಧುಕುಮಾರ್ ಸುಭಾಷ್ ಪಾಳೇಕರ್ ಕೃಷಿಕ ಚಂದಗಾಲ್ ಮಧುಕುಮಾರ್ ಮಾಡುವ ಧನ್ಯವಾದಗಳು. ಸೊ ಇವತ್ತು ನಿಮಗೊಂದು ಮೆಟೀರಿಯಲ್ನ ನಾನು ಇಂಟ್ರೊಡ್ಯೂಸ್ ಮಾಡಿಸ್ಬೇಕು ಅಂತ. ಇದು ಹೆಂಗೆ ಕೆಲಸ ಮಾಡುತ್ತೆ ಮತ್ತು ಎಷ್ಟು ಕೆ ಜಿ ಒಂದು ಗಿಡದಲ್ಲಿ 1 ವರ್ಷದ ಮೇಲೆ 5 ತಿಂಗಳು ಗಿಡ ಎಷ್ಟು ಕೆ ಜಿ ಹಸಿರೆಲೆ ಗೊಬ್ಬರಗಳನ್ನು ಕೊಡುತ್ತೆ ಅನ್ನೋದನ್ನ ನಿಮಗೆ ನಾನು ಇಂಚಿಂಚು ಮಾಹಿತಿನ ನಿಮಗೆ ಹೇಳ್ತಾ ಹೋಗ್ತೀನಿ. ಅದನ್ನು ನೀವು ಗಮನ ಇಟ್ಟು ಕಂಪ್ಲೀಟ್ ಎಲ್ಲ ನಮ್ಮ ಪ್ರೇಕ್ಷಕರಿಗೆ ನಮಸ್ಕಾರ. ನಿಮ್ಮ ಹಳ್ಳಿ ಮಧು ಯೂಟ್ಯೂಬ್ ಚಾನಲ್ ನಡೆಸ್ತಾರೋ ಸಾವಯವ ಕೃಷಿಕ ಮಧುಕುಮಾರ್ ಮಾಡುವ ನಮಸ್ಕಾರಗಳು. ಸೊ ಇವತ್ತು ಇದೊಂದು ಮಿಷಿನ್ ತಂದಿದ್ದೀನಿ ನೋಡಿ. ಇಲ್ಲಿ ಒಂದು ಕಟ್ಟರ್ ಅಂತಾರೆ ಇದನ್ನು. ಇದು ತುಂಬ ಶಾರ್ಪ್ನೆಸ್ ಇದೆ ಮತ್ತು ತುಂಬ ಉಪಯುಕ್ತ ಕೂಡ. ಯಾರು ಪ್ರಾರಂಭಿಕವಾಗಿ ಈ ಗ್ಲಿಸಿಡಿ ಅಂದರೆ ಗೊಬ್ಬರದ ಕಡ್ಡಿಗಳನ್ನು ಹಾಕ್ಕೊಂಡಿರ್ತಾರೆ ಅವನ್ನ ಕಟ್ ಮಾಡೋಕ್ಕೆ ತುಂಬ ಅನುಕೂಲ ಮಾಡಿಕೊಡುತ್ತೆ ಇದು. ಮತ್ತು ಯಾವುದೇ ಫಂಗಸ್ ಬರದಂತೆ ನೀಟಾಗಿ ಗಿಡ ನೋಡಿ ಈ ಥರ ಆಗಿದೆ ನೋಡಿ. ನಾವು ಚಾಕಲೆಲ್ಲ ಕಟ್ ಮಾಡಿ ಮಚ್ಚಲ್ಲಿ ಈ ಥರ ಒಣಗೋಗ್ಬಿಟ್ಟಿದೆ, ಅಂದರೆ ಸರಿಯಾಗಿ ಕಟ್ಟಾಗ್ತಿರ್ಲಿಲ್ಲ. ಸೊ ಇವತ್ತು ನೆನ್ನೆ ಈ ಮಿಷಿನ್ ಇದೊಂದು ಕಟ್ಟಾರ್ ತಗೊಬಂದಿದ್ದೀನಿ. ತುಂಬ ಚೆನ್ನಾಗಿ ವರ್ಕ್ ಮಾಡ್ತಾಯಿದೆ ಇದು. ಯಾವುದೇ ಫಂಗಸ್ ಬರ್ದಂಗೆ ನೀಟಾಗಿ ಕಡ್ಡಿಗಳನ್ನ ನೀಟಾಗಿ ಚಿಗುರಕ್ಕೆ ಒಂದು ವ್ಯವಸ್ಥೆ ಮಾಡಿಕೊಡುತ್ತೆ ಅಂದ್ಕೊಳ್ತೀನಿ ಇದು. ಯಾಕಂದರೆ ತುಂಬ ಚೆನ್ನಾಗಿ ಕಟ್ಟಾಗ್ತಿದೆ ನೋಡಿ. ಎಷ್ಟು ದಪ್ಪ ಕಡ್ಡಿ ಎಲ್ಲ ಕಟ್ಟಾಗಿದೆ ನೋಡಿ. ಸೊ ಇದು ನೀವು ಮಾರ್ಕೆಟಲ್ಲಿ ಸಿಗುತ್ತೆ, ನಿಮಗೇನು ಕಡಿಮೆ ಪ್ರೈಸಲ್ಲಿ ಸಿಗುತ್ತೆ. ಒಂದು 300ಇಂದ 400ವರೆಗೂ ಇದೆ. ಸ್ವಲ್ಪ ಚೆನ್ನಾಗಿರುತ್ತೆ ತಗೊಳ್ಳಿ ಕ್ವಾಲಿಟಿನ. ಇದು ನನಗೆ ಒಂದು 400 ಬೀಳ್ತು ಇದಕ್ಕೆ. 400 ಇದು ಕಂಪ್ನಿ ಏನಿಲ್ಲ, ಬಟ್ ಚೆನ್ನಾಗಿ ಕಟ್ ಮಾಡುತ್ತೆ. ಒಂದು ಗುಜರಿ ಅಂಗಡಿಯಲ್ಲಿ ತೊಗೊಂಡಿದ್ದು. ಅವ್ರದ್ದು ಏನು ಬ್ರ್ಯಾಂಡೆಡ್ ಏನು ಮಾರಲ್ಲ, ಅವರೇ ಒಂದು ಸ್ವಲ್ಪ ಕ್ವಾಲಿಟಿ ತಯಾರು ಮಾಡಿ ಮಾರ್ತಾರೆ. ಏನೇ ಆದರೂ ತಗೊಬನ್ನಿ ಸರ್, ನಾನು ರೆಡಿ, ಅದು ಕ್ಲೀನಾಗಿ ಶಾರ್ಪ್ ಮಾಡಿಕೊಡ್ತೀನಿ ಅಂದರು. ನಮಗೆ ಹತ್ತಿರದಲ್ಲಿ ಇದರಿಂದ ನಾನು ಇದನ್ನು ಪರ್ಚೇಸ್ ಮಾಡಿದೆ. 400 ರೂಪಾಯಿ ತೊಗೊಂಡ್ರು. ನೋಡಿ ಈಗ ನೋಡ್ಬೋದು ಕಟ್ ಎಷ್ಟು ಚೆನ್ನಾಗಾಗುತ್ತೆ ಅಂತ. ನೋಡಿ ನೀಟಾಗಿ ಕಟ್ಟಾಗುತ್ತೆ. ಸೊ ಇದು ನೀವು ಕಡ್ಡಿಗಳನ್ನ ಬೇಕಾದ್ರೆ ನಡ್ಕೊಳ್ಳಬೋದು. ನೋಡಿ ಇಷ್ಟು ಚೆನ್ನಾಗಿ ಬೆಳೆದಿದೆ ಗೊಬ್ಬರದ ಕಡ್ಡಿ ಎಲ್ಲ. ನೋಡಿ ಇಲ್ಲಿ ಎಷ್ಟು ಅದ್ಭುತವಾಗಿ ಬೆಳೆದಿದೆ ನೋಡ್ಬೋದು ನೀವು. ಮುಂದಿನ ದಿನಗಳಲ್ಲಿ ನಿಮಗೆ ಇನ್ನೂ ಹೆಚ್ಚು ಈ ಥರ ಗೊಬ್ಬರದ ಕಡ್ಡಿಗಳನ್ನ ಬೆಳೆದಿರೋದನ್ನ ಯಾವ್ಯಾವ ರೀತಿ ಭೂಮಿಗೆ ಸೇರಿಸ್ಬೇಕು ಮತ್ತು ಇದನ್ನು ಏನಕ್ಕೆ ಉಪಯೋಗ ಆಗುತ್ತೆ ಅದೆಲ್ಲ ಪ್ರಾಮಾಣಿಕವಾಗಿ ಸತ್ಯಗಳನ್ನ ತಿಳಿಸ್ತಾ ನಾನು ಇದನ್ನು ಮಾಡ್ತಾ ಹೋಗ್ತಾಯಿದ್ದೀನಿ. ರೈತರಿಗೆ ಅನುಕೂಲ ಆಗಬೇಕು ಅನ್ನೋ ದೃಷ್ಟಿಯಿಂದ ನೋಡ್ಬೋದು ನೀವು. ಏಕ ಕಟ್ ಮಾಡ್ಕೊಬಂದಿದ್ದೀನಿ ಇಲ್ಲಿ ನೋಡಿ. ಸೊ ಇದು ಕೂಡ ಒಂದೊಂದರಲ್ಲಿ ಕಮ್ಮಿ ಅಂದರೂ ಒಂದು 10 kg ಇವಾಗ ಪ್ರಾರಂಭಿಕವಾಗಿ ಒಂದು 5ರಿಂದ 6 kg ಅಷ್ಟು ಗೊಬ್ಬರ ಸಿಗ್ತಾಯಿದೆ ನನಗೆ, ಹಸಿರೆಲೆ ಗೊಬ್ಬರ ಈ ಕಡ್ಡಿಗಳಿಂದ. ಒಂದೊಂದರಲ್ಲಿ ಕಮ್ಮಿ ಅಂದರೂ ನನ್ನ ಹತ್ರ ಒಂದು 400 ಕಡ್ಡಿ, 400 ಹತ್ರ ಈ ಗಿಡ ಇದೆ. ಅರ್ಥ ಮಾಡ್ಕೊಳ್ಳಿ, 400 kg ಹಸಿರೆಲೆ ಗೊಬ್ಬರ ಒಂದು ಗಿಡದಲ್ಲಿ 1 kg ಅನ್ನಂಗೆ 400 kg ಆಯಿತು. ಅಲ್ಲಿಗೆ ಒಂದು ಹೆಚ್ಚು ಕಡಿಮೆ 400 ಕಡ್ಡಿಗೆ ಒಂದು 2 ಟನ್ನು ಗೊಬ್ಬರ ನಿಮಗೆ ಇದರಲ್ಲೇ ಆಗ್ಬಿಡ್ತದೆ. ಹಸಿರಲ್ಲೇ ನಮ್ಮದು ಏನು ಗ್ಲಿಸಿಡಿ ಅಂತೀವಿ, ಈ ಗೊಬ್ಬರದ ಕಡ್ಡಿಯಿಂದನೇ ಹೆಚ್ಚು ಕಡಿಮೆ ಅಷ್ಟು ಗೊಬ್ಬರ ಆಯ್ತದೆ. ತುಂಬ ಇದು ನೋಡಿ, ಇದು ಹೆಚ್ಚು ಕಡಿಮೆ ಒಂದು 5 kg ಹಸಿರಲ್ಲೇ ಗೊಬ್ಬರ ಕೊಟ್ಟಿದೆ ನಮಗೆ. ಸೊ ಇದನ್ನು ನಾವು ಅಡಿಕೆ ಬಡ್ಡಿಗಳಲ್ಲಿ ಸುತ್ತ ಹಾಕೊಬರ್ತೀವಿ, ಉದ್ದಕ್ಕೂ ಮಡಿಕೊಂಬರ್ತೀವಿ. ಇದೇ ಸಾಕು. ಇದಕ್ಕಿಂತ ನೀವು ಗೊಬ್ಬರ ನೋಡಿ, ಮೊದಲು ಬ್ರಷ್ ಕಟ್ಟರ್ ಹೊಡೆದು ಈಗಾಗಲೇ ಕಾಳೆಲ್ಲ ಎರ್ಚಿದ್ದೀನಿ, ಎಲ್ಲ ಹುಟ್ಟಿದೆ ನೋಡ್ತಾ ಇರ್ಬೋದು ನೀವು. ಇದಕ್ಕೆ ಹೆಚ್ಚು ಕಡಿಮೆ 8 ದಿನ ಆಗಿದೆ ಎರ್ಚಿ, ಎಲ್ಲ ಅದ್ಭುತವಾಗಿ ಹುಟ್ಟಿದೆ. ನನ್ನ ಯೂಟ್ಯೂಬಲ್ಲಿ ನೋಡ್ಬೋದು, ನಿಮ್ಮ ಹಳ್ಳಿ ಮಧು ಯೂಟ್ಯೂಬ್ ಚಾನಲಲ್ಲಿ ಎರ್ಚು ಥರ ವೀಡಿಯೋ ಹಾಕಿದೆ. ಸುಮಾರು ಒಂದು 5000 ಜನ ವೀಕ್ಷಣೆ ಮಾಡಿದ್ದಾರೆ, ಅದನ್ನು ಕ್ವಶನ್ನು ಕೇಳಿದ್ದಾರೆ. ತುಂಬ ಚೆನ್ನಾಗೇ ಬರ್ತಾಯಿದೆ, ಏನೂ ತೊಂದರೆ ಇಲ್ಲ, ಎರ್ಚ್ಬೋದು ಎಲ್ಲರೂ. ಅದ್ಭುತವಾಗಿ ಬರ್ತದೆ ನೋಡಿ, ಯಾವುದು ಬರೋಂಗಿಲ್ಲ ಅನ್ನೋಂಗಿಲ್ಲ, ಎಲ್ಲ ಕಾಳು ಬರ್ತಾಯಿದೆ. ಸೊ ನೀವು ಈ ರೀತಿ ಮಾಡಿಕೊಂಡು ಉಳುಮೆ ಮಾಡಿದಂತೆ ತೋಟಗಳನ್ನ ಇಳಿಸ್ಕೊಬರ್ಬೋದು. ಇದಕ್ಕೆ ನಾನೇ ಸಾಕ್ಷಿ. ನೀವು ನಮ್ಮ ತೋಟಕ್ಕೆ ಬೇಕಾದ್ರೆ ಬಂದು ವಿಸಿಟ್ ಮಾಡ್ಬೋದು, ಏನೂ ತೊಂದರೆ ಇಲ್ಲ. ನೋಡಿ ಎಷ್ಟು ಚೆನ್ನಾಗಿ ಕಟ್ ಮಾಡಿದೆ, ದಪ್ಪ ಕಡ್ಡಿ ಎಲ್ಲ. ಇದು ತುಂಬ ಉಪಯೋಗ ಇದೆ. ಎಲ್ಲ ರೈತರು ಇದನ್ನು ಖರೀದಿ ಮಾಡಿ, ತುಂಬ ಶಾರ್ಪ್ನೆಸ್ ಇರೋದು ಖರೀದಿ ಮಾಡಿ, ಚೆನ್ನಾಗಿರೋ ಕ್ವಾಲಿಟಿನ. ಮತ್ತು ಮೇಂಟೆನೆನ್ಸ್ ಕಡಿಮೆ ಇರಬೇಕು. ಎಲ್ಲರ ಹತ್ರದಲ್ಲಿ ತಗೊಳ್ಳಿ, ಅವರು ಶಾರ್ಪ್ನೆಸ್ಸು ಮಾಡಿಕೊಡ್ಬೇಕು ಅಂಥ ಗುಜರಿಗಳು ಸಿಗುತ್ತೆ ಇದು. ಅಂದರೆ ಎಲ್ಲ ಮೆಟೀರಿಯಲ್ಲು ಗುದ್ಲಿ, ಕಾವುಗಳು, ಪಿಕಾಸಿಗಳು ಎಲ್ಲನೂ ಮಾಡ್ತಾಯಿರ್ತಾರೆ ನೋಡಿ. ಕುಡ್ಲು, ಮಚ್ಚು, ಇಂಥ ಅಂಗಡಿಗಳಲ್ಲಿ ಇದು ಸಾಮಾನ್ಯವಾಗಿ ಸಿಗುತ್ತೆ. ಎಲ್ಲ ರೈತರುಗಳಿಗೂ ಇದನ್ನು ಪರ್ಚೇಸ್ ಮಾಡಿ, ತುಂಬ ಅನುಕೂಲನೂ ಕೂಡ ಆಗುತ್ತೆ.
ಈಗ ನೋಡಿ ನಾನು ಕಟ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಗ್ಲಿಸಿಡಿನ. ಒಂದೊಂದು ಗಿಡದಲ್ಲಿ 5-5 kg 6-6 kg ಸಿಗ್ತಾಯಿದೆ. ಇಂಥದ್ದು ಗಿಡ ನನ್ನ ಹತ್ರ 400 ಗಿಡ ಇದೆ. ತೋರಿಸ್ತೀನಿ ಅದನ್ನು ತುಂಬ ಉಪಯುಕ್ತವಾದದ್ದು ಇದು, ಅನುಕೂಲ ಆಗುವಂಥದ್ದೇ. ನೀವು ಇದನ್ನು ಪರ್ಚೇಸ್ ಮಾಡಿದ್ರೆ ತುಂಬ ಅನುಕೂಲ ಆಯ್ತದೆ. ಕೆ ಆರ್ ನಗರದಲ್ಲಿ ನಾನು ತೊಗೊಂಡಿದ್ದು, ನಮಗೆ ನಿಯರೆಸ್ಟು ನಮ್ಮ ಚಂದಗಾಲ್ಗೆ ಕೆ ಆರ್ ನಗರ. ಸೊ ಕಾಳೆಲ್ಲ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಹುಡ್ತಿದೆ. ನೆಕ್ಸ್ಟು ಹಸಿರೆಲೆ ಗೊಬ್ಬರಕ್ಕೆ ಇದು ಡಿಸೆಂಬರ್ ತಿಂಗಳು ಜನವರಿ ತಿಂಗಳಲ್ಲಿ ನಮಗೆ ತುಂಬ ಬಿಸಿಲಿರ್ತದೆ. ಆ ಟೈಮಲ್ಲಿ ಭೂಮಿನ ಜೀವಾಮೃತ ಕೊಡಬೇಕಾದ್ರೆ ಒಣಗಿಸ್ಬಾರ್ದು, ಮುಚ್ಚಿಗೆ ಇರಬೇಕು. ಸೊ ಆ ಟೈಮ್ಗೆ ಕವರ್ ಆಗೋಕ್ಕೋಸ್ಕರ ಈಗ ಹಾಕಿದ್ದೀನಿ. ಆಲ್ರೆಡಿ ಹುಟ್ಟಿದೆ ಇದು. ಆ ಟೈಮ್ಗೆ ಕವರ್ ಆಗುತ್ತೆ ಅಷ್ಟೊತ್ತಿಗೆ. ಡಿಸೆಂಬರ್ ಒಳಗೆ ಆಲ್ಮೋಸ್ಟ್ ಕವರ್ ಆಗಿರುತ್ತೆ ಭೂಮಿ. ಮಾರ್ಚಿ ಮುಂಗಾರು ಮಳೆ ಬೀಳೋ ಗಂಟು ಇದು ಕ್ಲೀನ್ ಮಾಡಬಾರ್ದು. ಮುಂಗಾರು ಮಳೆ ಬಿದ್ದಾದ ಮೇಲೆ ಬಿಸಿಲು ಕಮ್ಮಿ, ತಾಪಮಾನ ಭೂಮಿಗೆ ಕಮ್ಮಿ ಆದಮೇಲೆ ನೆಕ್ಸ್ಟು ನೀವು ಮತ್ತೆ ಅದನ್ನು ಭೂಮಿಗೆ ಸೇರಿಸಿ ಮಾಡಿಸಿ ಮತ್ತೆ ಮುಂಗಾರು ಮಳೆಯಲ್ಲಿ ನೀವು ಬ್ರಷ್ ಕಟ್ಟರ್ ಮಳೆ ಬಿದ್ದಾದ ಮೇಲೆ ಕಾಳು ಎಡ್ಚ್ಬಿಟ್ಟು ಅದ್ರ ಮೇಲೆ ಬ್ರಷ್ ಕಟ್ಟರ್ ಹೊಡಿಬೇಕು. ಇದೇ ಹಬ್ಬಿರ್ತದೆ, ಇದೇ ಸೊಪ್ಪು, ಇದೇ ಗೊಬ್ಬರ. ಇದಕ್ಕಿಂತ ಇನ್ನೇನು ಗೊಬ್ಬರ ಬೇಕಾಗಿಲ್ಲ ಪ್ರಪಂಚಕ್ಕೆ. ನೀವು ಗೊಬ್ಬರ ಹಾಕಿ ಹೊರಗಡೆ ಕೊಡಕೆ ಗೊಬ್ಬರಗಳು ಇರ್ತೀರ ನೋಡಿ, ಮರಗಳು ಚೆನ್ನಾಗಿ ಬರ್ತೈತೆ. ಯಾವುದೂ ಆರೋಗ್ಯ ಇಲ್ಲ ಅನ್ನಂಗಿಲ್ಲ, ಎಲ್ಲ ಮರಗಳು ಚೆನ್ನಾಗಿ ಬರ್ತೈತೆ. ತುಂಬ ಸ್ವಲ್ಪ ಮೀಡಿಯಮಾಗಿ ಬರುತ್ತೆ. ನೀವು ಅತಿಯಾಗಿ ಬೇಕ್ರಿ ತಿಂಡಿಗಳು ತಿನ್ನಿಸ್ಬಿಟ್ಟು ಮಕ್ಕಳು ಬೆಳೆಸಿರುತ್ತಲ್ಲ, ಹಂಗೆ ಬರೋಲ್ಲ. ನೋಡಿ ಎಷ್ಟು ಚೆನ್ನಾಗಿ ಕಟ್ ಮಾಡ್ತಾಯಿದೆ, ತೋರಿಸ್ತಾ ಇದ್ದೀನಿ ನಿಮಗೆ. ಯಾರು ಪ್ರಾಕ್ಟಿಕಲಾಗಿ ನಿಮ್ಗೆ ಈ ಥರ ಎಲ್ಲ ಮಾಡಿ ತೋರಿಸಲ್ಲ. ನಾವು ನಿಮಗೆ ಸತ್ಯಾಂಶಗಳನ್ನ ಪ್ರತಿಯೊಂದು ತೋರಿಸ್ತಾ ಹೋಗ್ತಾ ಇರ್ತೀನಿ. ನೀಟಾಗಿ ಅರ್ಥ ಆಗಬೇಕು ಜನಗಳಿಗೆ. ಪ್ರಾಕ್ಟಿಕಲಾಗಿ ಇಲ್ಲೇ ಕೆಲಸ ಮಾಡ್ತಾ ನಾನು ನಿಮಗೆ ಇವೆಲ್ಲ ತೋರಿಸ್ತೀನಿ. ಸಪೋರ್ಟ್ ಮಾಡಿ, ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಸುಭಾಷ್ ಪಾಳೇಕರ್ ಕೃಷಿನ ಯಾವ್ಯಾವ ರೀತಿ ನಾವು ಗಿಡಗಳಿಗೆ ಗೊಬ್ಬರಗಳು, ಅವರು ಶೂನ್ಯ ಬಂಡವಾಳ ಅಂತ ಹೇಳ್ತಾರಲ್ಲ, ಸೊ ಇದೇ ಶೂನ್ಯ ಬಂಡವಾಳ ನೈಸರ್ಗಿಕ ಕೃಷಿ ಅಂದರೆ. ಎಲ್ಲ ನಿಮ್ಮ ಜಮೀನಲ್ಲೇ ಗೊಬ್ಬರಗಳನ್ನ ತಯಾರು ಮಾಡ್ಕೊಳ್ಳುವಂಥ ಪ್ರಕ್ರಿಯೆ ಇದು. ಶೂನ್ಯ ಬಂಡವಾಳ ನೈಸರ್ಗಿಕ ಕೃಷಿ ಅಂದರೆ ನಿಮ್ಮ ಭೂಮಿಯಲ್ಲಿರುವ ತ್ಯಾಜ್ಯಗಳನ್ನು ಉಪಯೋಗಿಸುತ್ತಾ ನಿಮ್ಮ ಭೂಮಿಯಲ್ಲಿ ಖರ್ಚಿಲ್ದೇ, ಗೊಡಕೆ ಗೊಬ್ಬರಗಳು ಹಾಕೋದೇ, ಉಳುಮೆ ಇಲ್ಲದೇ ಕೇವಲ ಒಂದು ನಾಟಿ ಹಸುವನ್ನು ಹಿಡ್ಕೊಂಡು ನೀವು ಎಷ್ಟು ಕೆಲಸಗಳನ್ನ ಮಾಡ್ಬೋದು ಅನ್ನೋದು ಇದು ನಿಮಗೆ ಪ್ರತ್ಯಕ್ಷ ಸಾಕ್ಷಿ. ಸೊ ಈ ರೀತಿ ಗೊಬ್ಬರಗಳನ್ನ ನೀವು ಉಪಯೋಗಿಸ್ಕೋಬೋದು. ಕಮ್ಮಿ ಅಂದರೂ 1 ಎಕರೆಗೆ ಒಂದು 500ರಿಂದ 550 ಅಡಿಕೆ ಮರ ಇದ್ದರೆ ಅದಕ್ಕೆ ಅನುಗುಣವಾಗಿ ಒಂದು 600 ಸಸಿ ನಿಮಗೆ ಗ್ಲಿಸಿಡಿಯಾ ಇರಬೇಕು. ಕಮ್ಮಿ ಅಂದರು 600ರಿಂದ ಅಟ್ಲೀಸ್ಟ್ ಒಂದು 500 ಇರಬೇಕು. ಈಗ ನಾನು ಒಂದು 400 ಸಸಿಗೆ ಅವು ವ್ಯವಸ್ಥೆ ಮಾಡ್ಕೊಂಡಿದ್ದೀನಿ. ಇನ್ನೂ ಕೂಡ ಅಲ್ಲಿ ಪ್ಯಾಕೆಟ್ ಮಾಡಿದ್ದೀನಿ, ಅದೆಲ್ಲ ಚಿಗುರುತ್ತೈತೆ. ಅದನ್ನು ಕೂಡ ಈಗ ಮುಂಗಾರು ಮಳೆ ಹತ್ತತ್ರ ಬಂದಾಗ ನಾನು ಅದನ್ನು ಕೂಡ ನೆಡಬೇಕು ಅಂದ್ಕೊಂಡಿದ್ದೀನಿ. ಸೊ ತೆಂಗಿನಕಾಯಿಗಳು ನಾವು ಇಲ್ಲೇ ಉಣಿದ್ದೀವಿ, ಗಿಡಗಳು ನೆಡಲ್ಲ. ತಂದು ನಮ್ಗೆ ಯಾವುದು ಮರದ್ದು ಬೀಜ ಇಷ್ಟ ಆಗುತ್ತೆ, ತುಂಬ ಹಳೆಯ ಮರಗಳದ್ದು ಬೀಜ ಯಾವುದು ಇಷ್ಟ ಆಗುತ್ತೆ ಅಂಥ ಬೀಜಗಳ ತಂದು ತೆಂಗಿನಕಾಯಿಗಳ ತಂದು ನಾವು ಇಲ್ಲಿ ತುಂಬ ಹಳೆಯ ಮರದ್ದು, ತುಂಬ ಇಳುವರಿ ಇದ್ದು ಆರೋಗ್ಯಕರವಾಗಿರೋ ಮರದನ್ನು ನಾವು ಎತ್ಕೊಬಂದು ಇಲ್ಲಿ ನಾವು ಹಾಕಿದ್ದೀವಿ. ಸೊ ನಿಮ್ಗೆ ಹೇಳ್ದಂಗೆ ನೋಡಿ, ಒಂದೊಂದು ಈ ರೀತಿ ಕಟ್ಟಾಗುತ್ತೆ ನೀಟಾಗೆ ಬಾರ್ಡ್ರಲ್ಲಿ. ಈ ರೀತಿ ಮಾಡಿಕೊಂಡು ನೀವು ಗೊಬ್ಬರಗಳನ್ನ ತಯಾರು ಮಾಡ್ಕೋಬೋದು. ನೋಡಿ ಇದು ಹೆಚ್ಚು ಕಡಿಮೆ ನನಗೆ ಒಂದು 2 kg ಬರುತ್ತೆ. 1-1.5 kg 2 kg ಅಷ್ಟು ಗೊಬ್ಬರ ಸಿಕ್ಕಿದೆ ಒಂದೊಂದು ಗಿಡದಲ್ಲಿ. ಅಂದರೆ ಈಗ ಇದು 1 ವರ್ಷದ ಮೇಲೆ 5 ತಿಂಗಳು 6 ತಿಂಗಳು ಗಿಡಗಳು ಇವೆಲ್ಲ. ಇವು ಮುಂದಕ್ಕೆ ಹೋದ್ಮೇಲೆ ನಿಮ್ಗೆ ಇನ್ನೂ ಒಂದೊಂದು ಗಿಡದಲ್ಲಿ 20ರಿಂದ 25 kg ಹಸಿರೆಲೆ ಗೊಬ್ಬರ ನಿಮಗೆ ಸಿಗುತ್ತೆ. ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ. ಇದರಲ್ಲಿ ಒಂದು 500 ಗಿಡ ಇತ್ತು ಅಂದ್ಕೊಳ್ಳಿ, ನಿಮಗೆ ಎಷ್ಟು ಟನ್ ಗೊಬ್ಬರ ಆಯ್ತದೆ ಅನ್ನೋದು ನೀವು ಇಮೇಜ್ ಮಾಡ್ಕೊಳ್ಳಿ. ಅಲ್ಲೇ ಲೆಕ್ಕ ಹಾಕೊಳ್ಳಿ, ಕೆಳಗೆ ಡಿಸ್ಕಷನ್ ಹಾಕ್ಕೊಳ್ಳಿ. ಯಾರೂ ಇಲ್ಲ, ನಾನೇ ಮೊಬೈಲ್ ಇಟ್ಕೋಬೇಕು, ನಿಮಗೆ ಮಾಹಿತಿ ಕೊಡಬೇಕು. ಈ ರೀತಿ ಮಾಡಿಕೊಂಡು ಬರ್ತಾಯಿದ್ದೀನಿ. ಕಟ್ಟಿದೆ ಇಲ್ಲಿ ವಾತಾವರಣದಲ್ಲಿ, ಮತ್ತು ಜೇನುಳ ಹೆಂಗೆ ಕಟ್ಟಿದೆ ಅದೆಲ್ಲ ವೀಡಿಯೋ ಹಾಕ್ತೀನಿ ಲಾಸ್ಟಲ್ಲಿ. ದಯವಿಟ್ಟು ಎಲ್ಲರೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತೀನಿ. ಜೈ ಗೋಮಾತೆ, ಜೈ ಸುಭಾಷ್ ಪಾಳೇಕರ್ ಅಂತ ಹೇಳ್ತಾ ದಯವಿಟ್ಟು ಎಲ್ಲರೂ ಇದನ್ನು ಬಳಸಿ. ತುಂಬ ಯೂಸ್ಫುಲ್ ನಿಮಗೆ ಗೊಬ್ಬರದ ಕಡ್ಡಿಗೆ. ಬಾಯ್, ಸಿ ಯು.